ಸರ್ಕಾರ ಮಾಡಿರೋದು ಜಾತಿ ಗಣತಿಯಲ್ಲ, ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಗಣತಿ ವರದಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರದ ಈ ಸಮೀಕ್ಷೆಯನ್ನ ಒಪ್ಪಲೇಬೇಕು, ಸೌಲಭ್ಯಗಳನ್ನು ಕೊಡುವುದಕ್ಕೆ ಸಮೀಕ್ಷೆ ಆಗಲೇಬೇಕು. ಸಿದ್ದರಾಮಯ್ಯನವರು ಭಾರತದಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅಂತ ಎಚ್.ಎಂ. ರೇವಣ್ಣ ಹೇಳಿಕೆಯನ್ನು ನೀಡಿದರು. ಮೊದಲನೇದಾಗಿ ಇದು ಜಾತಿಯ ಜನಗಣತಿ ಅಲ್ಲ, ರಾಜ್ಯದ ಜನತೆಗೆ ತಿಳಿಸ್ತೀನಿ. ಇದು ಸೋಷಿಯೋ ಎಕನಾಮಿಕಲ್ ಇದ್ರ ನಮ್ಮ ಈ ಸಮಾಜದ ಚಿಂತನೆಗೆ ಆಗಿರ್ತಕ್ಕಂಥ ಸಮೀಕ್ಷೆ. ಇದರಲ್ಲಿ 55 ಕ್ವಶನ್ಗಳಿದೆ. ಅದರಲ್ಲಿ ಅದು ಒಂದೇ ಹೊರತು ಇವತ್ತು ವಿರೋಧ ಮಾಡೋರು ಫಸ್ಟು ರಾಜ್ಯದ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದೊಂದು ಸಮಾಜದವರು ನಾವಿಷ್ಟಿಷ್ಟು ಅಂತ ಹೇಳ್ತಾರೆ. ಆ ಸಮಾಜದ ನಾಯಕರುಗಳನ್ನೇ ಕೇಳಿದ್ರೆ ಈ ರಾಜ್ಯದ ಜನಸಂಖ್ಯೆನ 50 ಕೋಟಿಗೆ ಹೋಗ್ಬೇಕಾಗತ್ತೆ. ನಾವೀಗ ನಮ್ಮನ್ನು ಕೇಳಿದ್ರು 80 ಲಕ್ಷ ಅಂತೀವಿ. ಯಾರೂ ಒಂದು ಸಣ್ಣ ಸಮಾಜ ಕೇಳಿದ್ರು 30 ಲಕ್ಷಕ್ಕಿಂತ ಕಡಿಮೆ ಹೇಳಲ್ಲ. ಹಂಗೆ ಲೆಕ್ಕ ಹಾಕ್ಕೊಂಡು ಹೋದರೆ ಇಲ್ಲಿವರೆಗೂ ಆಗಿರೋದೇನು ಬರೀ ಇದರಲ್ಲಿ ನಡ್ಕೊಂಡ್ಬಂದಿದ್ದು ಸ್ಯಾಂಪಲ್ ಸರ್ವೇಲಿ ಆಗಿರೋದು. ಇದು ಒಂದು ವ್ಯವಸ್ಥಿತವಾಗಿ 1,60,000 ಜನ ನಾವು ಒಳಗೊಂಡಂತೆ ಇಷ್ಟು ಖರ್ಚು ಮಾಡಿ ಇಷ್ಟು DC ಮುಖಾಂತರ, ಟೀಚರ್ಸ್ ಮುಖಾಂತರ ಮತ್ತು ಎಲ್ಲರ ಒಂದು ನೇರವಾಗಿ ಅವ್ರ ಮನೆಗಳಿಗೆ ಹೋಗಿ ಮಾಡಿರೋದ್ರಿಂದ ಈ ಸಮೀಕ್ಷೆ ಇಡೀ ಭಾರತದಲ್ಲೇ 1931 ಆದಮೇಲೆ ಇದೇ ಒಂದು ನಿಖರವಾದಂಥ ಒಂದು ಸಮೀಕ್ಷೆ. ಅದರಿಂದ ಇದನ್ನು ಮಾಡಲೇಬೇಕು ಅಂತ, ಇದನ್ನು ಒಪ್ಪಲೇಬೇಕು. ಇದರಲ್ಲಿ ಏನಾರ ನ್ಯೂನತೆಗಳಿದ್ದರೆ ಇದನ್ನು ಜಡ್ಜ್ಮೆಂಟ್ ಅಲ್ಲ, ಇದು ನಿರಂತರವಾಗಿ ನಡೆಯುವಂಥ ಕ್ರಿಯೆ. ಯಾಕೆಂತ ಹೇಳಿದ್ರೆ ಇಂದಿರಾ ಸಾಹ್ನಿ ವರ್ಸಸ್ ಸೆಂಟ್ರಲ್ ಗೌರ್ಮೆಂಟು ಅಂದು ಕೊಟ್ಟಿರ್ತಕ್ಕಂಥ ತೀರ್ಪಿದೆ, ಮಂಡಲ್ ವರದಿ ತೀರ್ಪುಗಳಿದೆ, ಕೃಷ್ಣಮೂರ್ತಿ ವರದಿ ತೀರ್ಪಿದೆ. ಇವುಗಳೆಲ್ಲ ನೋಡಿದಾಗ 9 ಬೆಂಚಸ್ ಜಡ್ಜಸ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬೆಂಚಲ್ಲಿ ತೀರ್ಮಾನ ಆಗಿದೆ ಇದಾಗಬೇಕು. ಅಂದರೆ ಈಗ ನಾವು ಜನತೆಗೆ ಪ್ರೋಗ್ರಾಮ್ ಕೊಡಬೇಕು, ಯಾವ ಆಧಾರದ ಮೇಲೆ ಕೊಡ್ತೀರಾ ಅನ್ನೋದೊಂದು ಕ್ವಶನ್ ಬರುತ್ತೆ. ಆ ದೃಷ್ಟಿಯಿಂದ ಈ ಸಮೀಕ್ಷೆಯ ಉದ್ದೇಶ ಬೇಕಾಗಿದೆ. ಅದನ್ನು ಮಾನ್ಯ ಸಿದ್ದರಾಮಯ್ಯನವರು 1931 ಆದಮೇಲೆ ಇದೇ ಪ್ರಥಮವಾಗಿ ಇಡೀ ಭಾರತದಲ್ಲಿ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರಿಗೂ ಕೂಡ ಇದಕ್ಕೆ ಸಹಕಾರ ಕೊಡಿ, ಇದನ್ನು ಜಾರಿ ಕೊಡಿ. ಸಣ್ಣ ಪುಟ್ಟ ನ್ಯೂನತೆಗಳಿದ್ರೆ ಸರಿಪಡಿಸಲಿ ಅಂತ ಹೇಳ್ತೇವೆ.